ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024ರ ಎಕ್ಸಾಮ್ಗೆ ಫಿಸಿಕ್ಸ್ ಒಳಗೆ ಬರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಎಲ್ಲನೂ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಇಷ್ಟು ದಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ನಲ್ಲ ಫುಲ್ ಎಲ್ಲನೂ ನಿಮ್ಗೆ ಕವರ್ ಮಾಡಿಕೊಟ್ಟೀನಿ ರೀ. ಅದರೊಳಗೆ ಏನೋ ನಾನು ಬಿಟ್ಟಿದ್ರೂ ಇವತ್ತಿನ ಕಾನ್ಸೆಪ್ಟ್ನಾಗ ನಾನು ಏನು ಹೇಳ್ಕೊಡ್ತೀನಲ್ಲ ನೀವು ಎಲ್ಲನೂ ಇವತ್ತು ಭಾಗ 1 ಮತ್ತು ಭಾಗ 2 ಮಾಡಿ ಫಿಸಿಕ್ಸಿನ ಕಾನ್ಸೆಪ್ಟ್ ಫುಲ್ ನಿಮ್ಗೆ ಹೇಳ್ಕೊಡ್ತೀನಂತ. ಅದನ್ನು ಎರಡೂ ನೀವು ನೋಡ್ಕೊಂಡು ಹೋದ್ರಂದ್ರೆ ಫಿಸಿಕ್ಸ್ ಒಳಗೆ 28ಕ್ಕೆ 28 ಮಾರ್ಕಸ್ ನೀವು ಗ್ಯಾರಂಟಿನೂ ನೀವು ತೊಗೊಂಡು ಬರ್ತೀರಿ. ಫಸ್ಟ್ ನೋಡಿರಿ, ವಿದ್ಯುತ್ ಶಕ್ತಿ ಪಾಠದೊಳಗೆ ನೀವು ಅದರೊಳಗೆ ಬರ್ತಕ್ಕಂಥ ಏಕಮಾನಗಳನ್ನು ಏಕಮಾನಗಳನ್ನು ನೋಡ್ಕೋಬೇಕು. ಮೊದಲು ಇದ್ರದ್ರಿ ವಿದ್ಯುತ್ ಆವೇಶದ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್. ಇದನ್ನೇ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ದವ್ರು ಇಬ್ಬರು ನೋಡಿದ್ರು ಅವ್ರಿಬ್ಬರಿಗೂ ಇದೇ ಹೆಲ್ಪ್ ಆಗ್ತೈತೆ ರೀ. ವಿದ್ಯುತ್ ಆವೇಶ ಎಲೆಕ್ಟ್ರಿಕ್ ಚಾರ್ಜದ SI ಮಾನ ಏನು ಕೂಲಂಬ್. ವಿದ್ಯುತ್ ಪ್ರವಾಹ ಅಂದರೆ ಎಲೆಕ್ಟ್ರಿಕ್ ಕರೆಂಟದ SI ಮಾನ ಆಂಪಿಯರ್. ರೋಧ ರೆಸಿಸ್ಟೆನ್ಸ್ದ ಏಕಮಾನ ಓಮ್. ರೋಧಶೀಲತೆ ಏಕಮಾನ ಓಮ್ ಮೀಟರ್. ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್. ಇವಿಷ್ಟದ್ರೊಳಗೂ ಏನೋ ಒಂದು ಗ್ಯಾರಂಟಿ ಏನಿರ್ತೈತೆ ರೀ, ಕ್ವಶನ್ 1 ಮಾರ್ಕ್ಸಿಗೆ ಕೆಳಗೆ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು? ಕಿಲೋವ್ಯಾಟ್ ಅವರ್. ಹೌದಾ? ಕಿಲೋವ್ಯಾಟ್ ಗಂಟೆ. ಹೌದಾ? ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಕಿಲೋವ್ಯಾಟ್ ಅವರ್. ನೋಡಿ, 1 ಕಿಲೋವ್ಯಾಟ್ ಅಂದ್ರೆ 3.6 × 10⁶ ಜೌಲ್. ನೋಡಿರಿ, ಮತ್ತು ಇದರೊಳಗೆ ಏನೇನು ನೋಡ್ಕೋಬೇಕಂತ ಏನು ಫಿಸಿಕ್ಸ್ ಹೇಳಲಿಕ್ಕತ್ತೇನಲ್ಲ ಇದನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ ತೆಗೆದಿಟ್ಕೊಂಡು ಅದರೊಳಗೆ ಏನೇನು ಕಾನ್ಸೆಪ್ಟನ್ನು ನೀವು ಓದಿರೋ ಇಲ್ಲ ನೋಡ್ಕೊರಿ. ಓದಿಲ್ಲ ಅಂದರೆ ಇವತ್ತೊಂದು ದಿನ ಟೈಮ್ ಐತಿ, ಫುಲ್ ಇವತ್ತು ಏನು ಕಾನ್ಸೆಪ್ಟ್ ಹೇಳ್ಕೊಡ್ತೀನಲ್ಲ ಅದಷ್ಟು ನೀವು ಓದ್ಕೊರಿ. ಮೊದಲು ನೀವು ನನ್ನ ಕ್ಲಾಸ್ ನೋಡೋಕ್ಕಿಂತ ಮೊದಲು ಫಿಸಿಕ್ಸ್ ಎಲ್ಲ ಸೈನ್ಸ್ ಟೆಕ್ಸ್ಟ್ ಬುಕ್ನ ತೊಗೊಂಡು ಕುಂದ್ರಿ. ಯಾವ್ಯಾವ ಚಾಪ್ಟರ್ ಒಳಗೆ ಏನೇನು ಕಾನ್ಸೆಪ್ಟನ್ನು ಇಂಪಾರ್ಟೆಂಟ್ ಅದಾವಲ್ಲ ಹೇಳ್ತೀನಿ, ನೀವು ಅದನ್ನು ಓದಿರೇ ಇಲ್ಲ ಅಂತ ನೋಡ್ಕೊರಿ. ಮೊದಲು ವಿದ್ಯುತ್ ಕೋಶ ಇದನ್ನು ನೋಡಿರಿ. ವಿದ್ಯುತ್ ಶಕ್ತಿ ಪಾಠದೊಳಗೆ ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ಗೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲದ ರೇಖಾಚಿತ್ರ. ಇದು ವೆರಿ ಇಂಪಾರ್ಟೆಂಟ್. ಈ ಚಿತ್ರ ನೀವು ಪರ್ಫೆಕ್ಟ್ ನೋಡ್ಕೊಂಡು ಹೋಗ್ರಿ. ಮತ್ತು ಇದ್ರೊಳಗೆ ನೋಡಿರಿ, ಅದೇ ಇಂಗ್ಲೀಷ್ ಒಳಗೆ ಎ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಪ್ರೆಸಿಂಗ್ ಸೆಲ್, ಎಲೆಕ್ಟ್ರಿಕ್ ಬಲ್ಬ್, ಅಮೀಟರ್ ಮತ್ತು ಫ್ಲಕ್ಕಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇದು ಈ ಚಾರ್ಟ್ ಫುಲ್ ಎಲ್ಲನೂ ನೀವು ಕಂಪ್ಲೀಟ್ ನೋಡ್ಕೊಂಡು ಹೋದ್ರೆ 1 ಮಾರ್ಕ್ಸ್ ನಿಮ್ಮ ಕೈ ಒಳಗಿದ್ದಂಗೆ. ವಿದ್ಯುತ್ ಇದ್ರದ್ದು ಎಲ್ಲರದ್ದು ಚಿಹ್ನೆಗಳು, ವಿದ್ಯುತ್ ಕೋಶದ ಚಿಹ್ನೆ ಯಾವ ರೀತಿ ಬರ್ತೈತಿ, ಶುಷ್ಕ ಕೋಶ ಮತ್ತು ವಿದ್ಯುತ್ ಕೋಶದ್ದು ಇದೆಲ್ಲ ಏನು 1 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್. ಈ ಫುಲ್ ಚಾರ್ಟನ್ನು ಏನು ಮಾಡ್ಕೋಬೇಕು ನೀವು ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಬೇಕು. ನಿಮ್ಗೆ 1 ಮಾರ್ಕ್ಸ್ ಬೇಕಂದ್ರೆ ಫುಲ್ ಇದನ್ನು ಕಂಪ್ಲೀಟಾಗಿ ನೀವು ನೋಡ್ಕೊಂಡು ಹೋಗ್ಬೇಕ್ರಿ. ನೆಕ್ಸ್ಟ್ ಇದ್ರೊಳಗೆ ಮತ್ತೆ ಯಾವ್ಯಾವ ಬರ್ತಾವಂದ್ರೆ ವಿದ್ಯುತ್ ಶಕ್ತಿ ಪಾಠದೊಳಗೆ ಹೇಳಾಕತ್ತೀರಿ. ವಿದ್ಯುತ್ ಶಕ್ತಿ ಪಾಠ ನೀವು ತೆಗೆದು ಇಟ್ಕೊಂಡು ನೋಡಿರಿ. ಅದರೊಳಗೆ ನೀವು ಇವೆಲ್ಲ ಕಾನ್ಸೆಪ್ಟ್ ಓದಿರಿ ಅಲ್ಲ ನೋಡಿರಿ. ಓದಲಿಲ್ಲ ಅಂದರೆ ಇನ್ನೊಂದು ಸಲ ಓದ್ಕೊಂಡು ಹೋಗ್ರಿ. ನಾಳೆ ಎಕ್ಸಾಮ್ನಾಗೆ ಫಿಸಿಕ್ಸಿಗೆ 28 ಮಾರ್ಕ್ಸ್ ನಿಮ್ಗೆ ಬೇಕಂದ್ರೆ ನಾ ಹೇಳ್ತಕ್ಕಂಥ ಎಲ್ಲ ಕಾನ್ಸೆಪ್ಟು ನೀವೆಲ್ಲನೂ ಕವರ್ ಮಾಡ್ಕೊಂಡು ಹೋಗಬೇಕ್ರಿ. ನೆಕ್ಸ್ಟ್, ವಾಹಕದ ಅಡ್ಡ ಕೊಯ್ತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ I ಅಂದ್ರೆ I = Q/T, Q = IT. ಇದ್ರ ಮೇಲೆ ಒಂದು ಉದಾಹರಣೆ ಲೆಕ್ಕ ಐತಿ. ಆ ಉದಾಹರಣೆ ಲೆಕ್ಕನೂ ನೀವು ನೋಡ್ಕೊಂಡು ಹೋಗ್ಬೇಕು. ವಿದ್ಯುತ್ ವಿಭವ ಮತ್ತು ವಿಭವಾಂತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಫ್ರೆನ್ಸ್ ಒಳಗೆ V = W/Q ಐತಲ್ಲ, ಆ ಫಾರ್ಮುಲಾ ಒಳಗೆ ಬರ್ತಕ್ಕಂಥ ಅಲ್ಲಿ ಉದಾಹರಣೆ ಲೆಕ್ಕ ಏನದಾವಲ್ಲ ಅವಷ್ಟನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಹೋದ್ರೆ ಅಲ್ಲಿ ನಿಮ್ಗೆ ಉದಾಹರಣೆ ಲೆಕ್ಕನ ಕೊಡಬೇಕಂತಿಲ್ಲ. ಆ ಉದಾಹರಣೆ ಲೆಕ್ಕನ ಕೊಟ್ಟು ಅದರೊಳಗೆ ಇರ್ತಂಥ ಒಂದು ಸ್ವಲ್ಪ ನಂಬರ್ಸನ್ನು ಚೇಂಜ್ ಮಾಡಿ ನಿಮ್ಮ ಎಕ್ಸಾಮಿಗೆ ಕೊಡ್ತಾರೆ. ನೆಕ್ಸ್ಟ್, ಓಮ್ನ ನಿಯಮ V is ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಮ್ನ ನಿಯಮ ಬರ್ಯಾಕೆ ಬರಬೇಕು ಮತ್ತು ಅದರ ಸಾಂಕೇತಿಕ ರೂಪ ಮತ್ತು ಅದ್ರ ಮೇಲೆ ಬರ್ತಕ್ಕಂಥ ಎಲ್ಲ ಲೆಕ್ಕನೂ ನಿಮ್ಗೆ ಮಾಡಕ್ಕೆ ಬರ್ಬೇಕು ರೀ ನಾಳೆಗೆ. ಅದ್ರ ಮೇಲೆ ಲೆಕ್ಕನೂ ಏನದಾವ್ರಿ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಏನದಾವಲ್ಲ ಅವಿಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ಮತ್ತು ನಂದು ಹಿಂದಿನ ಕ್ಲಾಸ್ ಏನೇನು ನಾ ಫಿಸಿಕ್ಸ್ ಒಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದಲ್ಲ ಅವಷ್ಟು ಮಾಡಿಕೊಂಡು ನಾ ಇವತ್ತೇನು ಕಾನ್ಸೆಪ್ಟ್ ನಿಮ್ಗೆ ಹೇಳಲಿಕ್ಕತ್ತಿಲ್ಲ ಅದರೊಳಗೆ ನೀವು ಎಲ್ಲ ಕಾನ್ಸೆಪ್ಟ್ ನೋಡ್ಕೊಂಡು ಹೋದ್ರೆ ನಿಮ್ಮ ಫಿಸಿಕ್ಸಿಗೆ ಔಟ್ ಆಫ್ 28 ತೊಗೊಂಡು ಬರ್ತೀರಿ. ನೆಕ್ಸ್ಟ್, ಓಮ್ನ ನಿಯಮ ಹೇಳಿದ್ನಲ್ಲ, ವಾಹಕದ ರೋಧವು ಅವಲಂಬಿಸುವ ಅಂಶಗಳು. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ. ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಇಟ್ಸ್ ಲೆಂತ್, ಆನ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಆನ್ ದ ನೇಚರ್ ಆಫ್ ಇಟ್ಸ್ ಮಟೀರಿಯಲ್. ನೋಡಿರಿ, ನೆಕ್ಸ್ಟ್ ಏನಿದೆ, ಆರ್ ಯಾವಾಗೂ ರೋಧ ಉದ್ದಕ್ಕೆ ನೇರ ಅನುಪಾತದೊಳಗಿದ್ರೆ ರೋಧ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದೊಳಗೆ ಇರ್ತೈತಿ. ನೋಡಿರಿ, ಇದನ್ನು ನೆನ್ಪಿಡ್ಬೇಕು. R is directly proportional to L, R is inversely proportional to 1/A. R is equal to ρ × 1/A. ರೋ ಅಂದ್ರೆ ವಿದ್ಯುತ್ಶೀಲತೆ. ಈ R is equal to ρ × 1/A ಒಳಗೆ ಲೆಕ್ಕ ಅದಾವ. ಆ ಲೆಕ್ಕನ ಕಂಪ್ಲೀಟಾಗಿ ಎಲ್ಲನೂ ನೋಡ್ಕೊಂಡವ್ರಿ. ಇವೆಲ್ಲ ಲೆಕ್ಕನೂ ಪ್ರೀವಿಯಸ್ ಇಯರ್ ಕ್ವಶನ್ ಒಳಗೆ ಬಂದಿದ್ದು ಇಂಪಾರ್ಟೆಂಟ್ ಕ್ವಶನ್ಸ್. ನಾ ಏನು ಹಿಂದಿನ ಕ್ಲಾಸ್ನಾಗ ಎಲ್ಲ ಮಾಡ್ಸೇನಲ್ಲ ಅದರೊಳಗೆ ಎಲ್ಲನೂ ಇವೆಲ್ಲ ನಾ ಏನು ನೋಡ್ಕೊರಿ ಏನಾಕೊಂತಿರಲ್ಲ ಅದರೊಳಗೆ ಒಂದೊಂದು ಲೆಕ್ಕ ಪ್ರತಿಯೊಂದರಾಗೂ ಬಂದಾವೆ. ಮತ್ತು ನೀವು ಎಕ್ಸ್ಟ್ರಾ ಬೇಕಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಾಗಿರ್ತಕ್ಕಂಥ ಎಲ್ಲ ಉದಾಹರಣೆ ಲೆಕ್ಕನ ಮಾಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ನೋಡಿರಿ, ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್.
ನೋಡಿರಿ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ರೋಧಕಗಳ ವ್ಯವಸ್ಥೆ ಒಳಗೆ ಸರಣಿ ಕ್ರಮದಾಗ ಒಂದು ಬರ್ತಾವೆ, ಸಮಾಂತರ ರೋಧಕಗಳು ಬರ್ತಾವೆ. ರೆಸಿಸ್ಟೆನ್ಸ್ ಆಫ್ ಸೀರೀಸ್, ರೆಸಿಸ್ಟೆನ್ಸ್ ಆಫ್ ಪ್ಯಾರಲಲ್. ನೋಡಿರಿ ರೆಸಿಸ್ಟೆನ್ಸ್ ಆಫ್ ಸೀರೀಸ್, ರೆಸಿಸ್ಟೆನ್ಸ್ ಆಫ್ ಪ್ಯಾರಲಲ್. ಈ ಡೈಗ್ರಾಮ್ ನೋಡ್ಕೊಂಡು ಹೋಗ್ಬೇಕು. ಇದ್ರ ಮೇಲೆ ನೋಡಿರಿ, ಇದ್ರ ಮೇಲೆ ಲೆಕ್ಕ ಬಂದಿದ್ದನ್ನು ನೀವು ಎಲ್ಲಾನು ಮಾಡಿ ಬರ್ಬೇಕು ರೀ. ಇದನ್ನೇನಿದೆ ಇದು ಕಾನ್ಸೆಪ್ಟ್, ಹೌದಾ. ವಿ ಈಜಿ ಕೊಟ್ಟು ಇದನ್ನು ಶಾರ್ಟ್ ಆಗಿ ಬರ್ದೀನಿ ರೀ. ಇದನ್ನ ವಿ ಅಂದ್ರೆ V1 ನೋಡಿರಿ, ವಿ ಅಂದರೆ V1 + V2 + V3 ಮಾಡಬೇಕು, ಹೌದಾ. V1 + V2 + V3. ವಿ ಈಜಿ ಕೊಟ್ಟು ಏನು ಗೊತ್ತೈತೆ ನಮ್ಗೆ, ವಿ ಈಜಿ ಕೊಟ್ಟು IR. ಹಾಗಂದ್ರೆ V1 ಅಂದ್ರೆ IR, V2 ಅಂದ್ರೆ IR2, V3 ಅಂದ್ರೆ IR3. IR ಈಜಿ ಕೊಟ್ಟು ವಿ ಈಜಿ ಕೊಟ್ಟು ಇಲ್ಲ, ವಿ ಅಂದ್ರೆ ಏನು IR ಈಜಿ ಕೊಟ್ಟು V1 ಅಂದ್ರೆ IR1, IR2, IR3 ಬರ್ದ್ರಿ. ನೆಕ್ಸ್ಟ್ ಎಲ್ಲ ಕ್ಯಾನ್ಸಲ್ ಆತಂದ್ರಿಲ್ಲ. RS ಈಜಿ ಕೊಟ್ಟು R1 + R2 + R3 ಇದು ಆಯ್ತಾ. ನೆಕ್ಸ್ಟ್ ನೋಡಿರಿ ಪ್ಯಾರಲಲ್ ಒಳಗೆ ಇದು ಸಿರೀಸ್ ಇದ್ದದಕ್ಕೆ RS. ನೆಕ್ಸ್ಟ್ ಪ್ಯಾರಲಲ್ ಒಳಗೆ ಏನು ಸಮಾಂತರ ಒಳಗೆ ಏನು ಬರ್ತೈತೆ ನೋಡಿರಿ. ಸಮಾಂತರ ಒಳಗೆ ಪ್ಯಾರಲಲ್ ಒಳಗೆ I = I1 + I2 + I3, ಹೌದಾ. I = ಏನು V/RP. ಹಂಗಂದ್ರೆ I1 ಅಂದ್ರೆ V/R1, I2 ಅಂದ್ರೆ V/R2, R3 ಅಂದ್ರೆ V/R3, VRP ಅಂದ್ರೆ VR1 + VR2 + VR3. ಹಂಗಂದ್ರೆ 1/RP ಅಂದ್ರೆ 1/R1 + 1/R2 + 1/R3. ಇದ್ರ ಮೇಲೆ ಏನೇನು ಲೆಕ್ಕ ಅದಾವಲ್ಲ ಅವನಷ್ಟು ಸಮಾಂತರ ಮತ್ತು ನೋಡಿರಿ ಸರಣಿ ಕ್ರಮ ಮತ್ತು ಸಮಾಂತರದೊಳಗೆ ರೋಧಕದೊಳಗೆ ಏನು ಬರ್ತಾವಲ್ಲ ಎಲ್ಲ ಲೆಕ್ಕನೂ ನೋಡ್ಕೊಂಡು ಹೋಗ್ಬೇಕ್ರಿ. ಇವು 3 ಮತ್ತು 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ತಿಳಿತಲ್ಲ. ಇದ್ರ ಮೇಲೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಬಂದಿದ್ದನ್ನೆಲ್ಲಾನು ನಿಮ್ಗೆ ಮಾಡ್ಸೇನಿ ರೀ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇದ್ರೊಳಗೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಗಳನ್ನು ನೋಡ್ಕೊರಿ. ಅದರೊಳಗೆ ಯಾವ್ದು ಬರ್ತೈತಿ, H = I²RT. ಇದು ಯಾವುದು ಔಲ್ನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮವನ್ನು ಬರೆಯೋದನ್ನು 2 ಅಥವಾ 3 ಮಾರ್ಕಸಿಗೆ ಕೇಳ್ತಾರೆ. ಅದನ್ನ ವಿವರವಾಗಿ ಬರೀಬೇಕು. ಅದನ್ನೆಲ್ಲ ನಾ ಕ್ವಶನ್ ಆನ್ಸರ್ ಬಂದಿದ್ದೋ ಕವರ್ ಮಾಡ್ಕೊಟ್ಟೇನಿ, ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಐತಿ, ತೆಗೆದು ನೋಡಿರಿ. ಈ H = I²RT ಒಳಗೆ ಮೇಲೆ ಬರ್ತಕ್ಕಂಥ ಲೆಕ್ಕನೂ ನೀವು ನಾಳೆಗೆ ನೋಡ್ಕೊಂಡು ಹೋಗ್ಬೇಕು. ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದರೊಳಗೆ ಟಂಗ್ಸ್ಟನ್ ಬರ್ತೈತಿ. ಟಂಗ್ಸ್ಟನ್ ಒಳಗೆ ಅಂದ್ರೆ ಬಲ್ಪ್ ಒಳಗೆ ಏನು ತುಂಬಿರ್ತಾರೆ, ನೈಟ್ರೋಜನ್ ಮತ್ತು ಆರ್ಗಾನ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ವಿದ್ಯುತ್ ಸಾಮರ್ಥ್ಯ ಎಲೆಕ್ಟ್ರಿಕ್ ಪವರ್ ಒಳಗೆ V = P = VI. ಇದ್ರ ಮೇಲೆ ಬರ್ತಕ್ಕಂಥ ಲೆಕ್ಕನೂ ಎಲ್ಲನೂ ನೀವು ನೋಡ್ಕೊಂಡು ಹೋಗ್ಬೇಕು. ವಿದ್ಯುತ್ ಸಾಮರ್ಥ್ಯದ ಏಕಮಾನ ಆಗಲೇ ಹೇಳ್ಕೊಟ್ಟೇನಿ ರೀ. ಇದನ್ನೆಲ್ಲಾನು ಇವತ್ತೇನು ನಾ ಕಾನ್ಸೆಪ್ಟ್ ಹೇಳ್ಕೊತೀನಿಲ್ಲ, ಇದನ್ನು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆ ಎಲ್ಲ ಕವರ್ ಮಾಡ್ಕೊಟ್ಟೀನಿ. ಆದರೂ ನೀವೇನು ಮಾಡಬೇಕು, ಟೆಕ್ಸ್ಟ್ ಬುಕ್ ತೆಗೆದು ಇವತ್ತು ನಾ ಏನು ಹೇಳಿಕತ್ತೀನಿಲ್ಲ ಅದನ್ನು ನೀವು ಟೆಕ್ಸ್ಟ್ ಬುಕ್ ಮುಂದೆ ಇಟ್ಕೊಂಡು ನೀವು ಓದಿರೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು, ಓದಿಲ್ಲ ಅಂದ್ರೆ ಒಂದು ಸ್ವಲ್ಪ ಕಣ್ಣು ಹಾಸ್ಕೊಂಡು ಓದ್ಕೊಂಡು ಹೋದ್ರಂದ್ರೆ ನಾಳೆ ನೀವು ಎಕ್ಸಾಮ್ ಭಾಳ ಅಂದ್ರೆ ಫಿಸಿಕ್ಸ್ ಒಳಗೆ 28 ಔಟ್ ಆಫ್ ಔಟ್ ತೊಗೊಂಡು ಬರ್ತೀರಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ನೋಡಿರಿ ಬಲಗೈ ಹೆಬ್ಬೆರಳ ನಿಯಮ. ಈ ಬಲಗೈ ಹೆಬ್ಬೆರಳ ನಿಯಮದೊಳಗೆ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಇದನ್ನು 1 ಮಾರ್ಕ್ಸಿನ ಕ್ವಶನ್ ಒಳಗೆ ಬಲಗೈ ಹೆಬ್ಬೆರಳ ನಿಯಮದ ಮೇಲೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ನೆಕ್ಸ್ಟ್ ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರದ ಮೇಲೆ ಕ್ವಶನ್ಸ್ ಕೇಳಿದಾರೆ. ನೆಕ್ಸ್ಟ್ ಫ್ಲೆಮಿಂಗನ ಬಲಗೈ ಮತ್ತು ಎಡಗೈ ನಿಯಮ ಎರಡೂ. ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಒಳಗೆ ಎಲ್ಲಾನು ನೋಡ್ಕೋಬೇಕಲ್ಲ. ಹೆಬ್ಬೆರಳು ಏನು ಈ ಹೆಬ್ಬೆರಳು ಯಾವ ದಿಕ್ಕಂತ ಎದುರು ತೋರಿಸ್ತೈತಿ, ಕಿರುಬೆರಳು ಮತ್ತು ಮಧ್ಯದ ಬೆರಳು ಏನನ್ನು ತೋರಿಸ್ತಾವ ಅನ್ನೋದನ್ನು ಪ್ರತಿನಿಧಿಸ್ತಾವ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಇದಕ್ಕೂ 1 ಮಾರ್ಕ್ಸ್ ಕ್ವಶನ್ ಒಳಗೆ ಇದನ್ನು ಕೇಳ್ತಾರೆ. ನೆಕ್ಸ್ಟ್ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರ್ನ ಚಿತ್ರವನ್ನು 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ. ವಿದ್ಯುತ್ ಮೋಟಾರ್ನ ಚಿತ್ರ ತೆಗೆದು ಒಡಕುಗಳನ್ನು ಗುರುತಿಸಿ, ಕುಂಚಗಳನ್ನು ಗುರುತಿಸ್ರಿ ಅಂಥೇಳಿ ಏನು ಮಾಡ್ತಾರೆ, 2 ಅಥವಾ 3 ಮಾರ್ಕ್ಸಿಗೆ ಕ್ವಶನ್ನ ಕೇಳ್ತಾರೆ. ಇದು ಡೈಗ್ರಾಮ್ನ ಇಂಪಾರ್ಟೆಂಟ್ ನೋಡ್ಕೋಬೇಕು. ನೆಕ್ಸ್ಟ್ ಫ್ಲೆಮಿಂಗನ ಬಲಗೈ ನಿಯಮದೊಳಗೆ ಯಾವ ಬೆರಳು ಏನೇನನ್ನು ಸೂಚಿಸ್ತಾವ ಅನ್ನೋದನ್ನು ಇವೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ವಿದ್ಯುತ್ ಜನಕದ ಚಿತ್ರವನ್ನು ತೆಗೆದು ಅದರೊಳಗೆ ಬರ್ತಕ್ಕಂಥ ಉಂಗುರಗಳು ಮತ್ತು ಕುಂಚಗಳನ್ನ ಗುರುತಿಸ್ರಿ ಅಂತ ಕೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇವೆಲ್ಲ ಇಷ್ಟು ಕ್ವಶನ್ಸ್ ಎಲ್ಲ ನೋಡಿಕೊಂಡು ಅದರೊಳಗೆ ಮತ್ತೆ ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು ಅದರ ಮೇಲೆ ಕ್ವಶನ್ ಕೇಳ್ತಾರೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಅದರೊಳಗೆ ಪ್ಯಾರಡೆ ಪ್ರಯೋಗ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗೆ ಪ್ಯಾರಡೆ ಪ್ರಯೋಗ ಐತಲ್ಲ, ಎಕ್ಸ್ಪೆರಿಮೆಂಟ್, ಅದನ್ನು ನೋಡ್ಕೊಂಡು ಹೋಗಬೇಕು. ಗೃಹ ಬಳಕೆ ವಿದ್ಯುತ್ ಮಂಡಲ ಅದರೊಳಗೆ ಓವರ್ಲೋಡ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇವೆಲ್ಲ ಕ್ವಶನ್ಸನ್ನು ಆಲ್ರೆಡಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆಲ್ಲಾನು ಕವರ್ ಮಾಡ್ಕೊಟ್ಟೇನಿ ರೀ. ಒಂದ್ಸಲ ಆದರೂ ನೀವು ಟೆಕ್ಸ್ಟ್ ಬುಕ್ ತೆಗೆದು ಎಲ್ಲನೂ ನೋಡ್ಕೊರಿ. ವಿತ್ ನಂದು ಕ್ವಶನ್ಸ್ ನಾ ಪ್ರೀವಿಯಸ್ ಇಯರ್ ಏನು ಕ್ವಶನ್ ಎಲ್ಲ ಮಾಡ್ಸೇನಲ್ಲ ಅವನ್ನೆಲ್ಲ ನೀವು ನೋಡ್ಕೊಂಡು ಹೋದ್ರೆ ನೀವೇ ನೋಡ್ರಿ, ನೀವು ಎಷ್ಟು ಸ್ಕೋರ್ ಮಾಡಿ ಬರ್ತೀರ ಅಂತ ನಾಳೆ ಹೇಳ್ತೀರಿ.
ನೆಕ್ಸ್ಟ್ ಮಾನವನ ಕಣ್ಣಿನ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಲೆಸನ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ಕಣ್ಣಿಂದ ಎಲ್ಲ ಭಾಗಗಳು ಇವು ಎಲ್ಲ ಭಾಗಗಳ ಕಾರ್ಯಗಳನ್ನೆಲ್ಲ ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗ್ಬೇಕು. ಯಾವುದರ ಒಂದು ಇದು ರೆಟಿನಾ ಕೊಟ್ಟೆ ರೆಟಿನಾದ ಕಾರ್ಯವೇನು, ಕಾರ್ನಿಯಾದ ಕಾರಣವೇನು, ಕಾರ್ನಿಯಾ ಏನು ಮಾಡ್ತೈತಿ ಅನ್ನೋದನ್ನೆಲ್ಲ ಏನು ಮಾಡ್ತಾರೆ ಈ ಕ್ವಶನ್ನ ಕೇಳ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಸಮೀಪ ದೃಷ್ಟಿ, ದೂರದೃಷ್ಟಿ, ಇದೇನು ಪ್ರಿಸ್ಬಯೋಪಿಯಾ ಇದ್ರೊಳಗೆ ಕ್ವಶನ್ ಏನು ಭಾಳ ಬಂದಿಲ್ಲ ರೀ. ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಪಿಯಾ ಇದ್ರೊಳಗೆ ಕ್ವಶನ್ ಕೇಳ್ಯಾರ. ಇದ್ರೊಳಗೆ ಯಾವ ಮೊಸರುಗಳನ್ನು ಬಳಸ್ತಾರೆ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಗಾಜಿನ ಪಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಒಳಗೆ ವಿಬ್ಜಿಆರ್ ಕಲರ್ ಅದ್ರದ್ದು ಬೆಲೆ ಕ್ವಶನ್ ಕೇಳೋದಿರ್ತೈತಿ. ಮತ್ತು ಕಾಮನ ಬಿಲ್ಲು ಯಾವ ರೀತಿ ಉಂಟಾಗ್ತೈತಿ, ಬಿಳಿಯ ಬಣ್ಣ ರೋಹಿತದ ಪುನರ್ ಸಂಯೋಜನೆ ರೇನ್ಬೋ ಫಾರ್ಮೇಷನ್ ಮತ್ತು ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ಲೈಟ್ ಇದ್ರೊಳಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ವಾಯುಮಂಡಲದೊಳಗೆ ವಕ್ರೀಭವನದೊಳಗೆ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಒಳಗೆ ಇದು ಇಂಪಾರ್ಟೆಂಟ್. ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತ ಯಾಕೆ ಆಗ್ತಾವೆ ಅನ್ನೋದು, ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಬೆಳಕಿನ ಚಂದುರಿಕೆ ಒಳಗೆ ಟಿಂಡಲ್ ಪರಿಣಾಮದ ಮೇಲೆ ಕ್ವಶನ್ ಕೇಳ್ತಾರೆ. ಶುಭ್ರವಾದ ಆಕಾಶದ ಬಣ್ಣ ಯಾಕೆ ನೀಲಿ ಐತೆ ಅನ್ನೋದು ಕೇಳ್ತಾರೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದೊಳಗೆ ಸೂರ್ಯನ ಬಣ್ಣ ಅದ್ರ ಮೇಲೆ ಕಲರ್ ಆ್ಯಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಇದ್ರ ಮೇಲೆ ಏನು ಮಾಡ್ತಾರೆ ಕ್ವಶನ್ಸನ್ನು ಕೇಳ್ತಾರೆ. ಇದನ್ನೆಲ್ಲನೂ ನೀವು ನೋಡ್ಕೊರಿ. ಇದನ್ನು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆ ಎಲ್ಲ ಡಿಸ್ಕಸ್ ಮಾಡೀನಿ. ಅದನ್ನು ಬಿಟ್ಟು ಮತ್ತೆ ಯಾವ್ದಾರು ಮಾಡಿದ್ರೆ ಈ ಇಂಪಾರ್ಟೆಂಟ್ ಇದು ಏನು ನಾ ಇವತ್ತು ಕಾನ್ಸೆಪ್ಟ್ ಹೇಳಾಕಂತೀನಿ ಅದನ್ನ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ ತೆಗೆದು ನೀವು ಎದುರಿಗಿಟ್ಕೊಂಡು ನಾ ಏನು ಕಾನ್ಸೆಪ್ಟ್ ಹೇಳಾಕಂತೀನಿ ಅದನ್ನು ಅಷ್ಟನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಶಕ್ತಿಯ ಆಕಾರ ಒಳಗೆ ಸೋರ್ಸಸ್ ಆಫ್ ಎನರ್ಜಿ ಒಳಗೆ ಶಕ್ತಿಯ ಸಾಂಪ್ರದಾಯಿಕ ಆಕಾರಗಳು ಇದ್ರ ಮೇಲೆ ಕ್ವಶನ್. ಇದ್ರೊಳಗೆ ಪಳಿವಳಿಕೆ ಮೇಲೆ ಇಂಪಾರ್ಟೆಂಟ್ ಕ್ವಶನ್. ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಕ್ವಶನ್ ಕೇಳ್ತಾರೆ, ಜಲವಿದ್ಯುತ್ ಸ್ಥಾವರದ ಮೇಲೆ ಕ್ವಶನ್ ಕೇಳ್ತಾರೆ. ಪರ್ಯಾಯ ಅಥವಾ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಒಳಗೆ ಯಾವ್ದು ಬರ್ತಾವಂದ್ರೆ ಸೌರಕೋಶ, ಸೌರ ಕುಕ್ಕರ್ ಮತ್ತು ಸೌರಶಕ್ತಿ ಇದ್ರ ಮೇಲೆಲ್ಲಾನು ಏನು ಮಾಡ್ತಾರೆ ಕ್ವಶನ್ಸನ್ನು ಕೇಳ್ತಾರೆ. ಶಕ್ತಿಯ ಆಕಾರಗಳು ಇಂಪಾರ್ಟೆಂಟ್. ಇದು ಈಸಿನೂ ಚಾಪ್ಟರ್, ಇದ್ರ ಮೇಲೆ ಕ್ವಶನ್ಸನ್ನು ಬರ್ತಾವ್ರಿ. ನೋಡಿರಿ ಇವತ್ತೆಲ್ಲ ನಾನು ಫಿಸಿಕ್ಸ್ ಒಳಗೆ ಬರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾ ಆಲ್ರೆಡಿ ಇವನ್ನೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಕವರ್ ಮಾಡಿ ಕೊಟ್ಟೀನಿ ರೀ. ಆದ್ರೂ ನೀವು ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ ತೆಗೆದು ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನಾಳೆಗೆ 28 ಫಿಸಿಕ್ಸ್ ಒಳಗೆ ತೊಗೊಂಡು ಬರಬೇಕು ರೀ. ಇದ್ರೊಳಗೆ ಮತ್ತೆ ನಾನು ಲೈಟ್ ಒಂದು ಚಾಪ್ಟರ್ ಬಿಟ್ಟೀನಿ, ಅದನ್ನು ಈಗ ಇದರ ನೆಕ್ಸ್ಟ್ ಇನ್ನೊಂದು ಭಾಗ 2 ಒಳಗೆ ಹೇಳ್ತೀನಿ. ಅದಂತರೂ ಕ್ಲಾಸ್ ನೀವು ಮಿಸ್ ಮಾಡಂಗೇ ಇಲ್ಲ. ಯಾಕಂದ್ರೆ ಅದ್ರೊಳಗೆ ನೀವು 3 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ ನಿಮ್ಗೆ ಬೇಕಂದ್ರೆ ನೀವು ಅದು ಕ್ಲಾಸ್ ನೀವು ನೋಡಬೇಕು ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿರಿ. ಥ್ಯಾಂಕ್ ಯು.